ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗಿಗೆ ನಾನು ನಿಮ್ಮ ಸ್ಯಾಮ್ ಕನ್ನಡ ಮಾತಾಡ್ತೀನಿ. ಬರ್ರಿ ಇವತ್ತಿನ ಡೈಲಿ ಲಾಸ್ಟ್ ಸ್ಟಾರ್ಟ್ ಮಾಡೋದು. ನಾಳೆ ನಾವು ಊರಿಗೆ ಹೊಂಟೇವಪ್ಪ ಅನ್ನೋದು ಗೊತ್ತಾಗಿ ನಾನು ನಮ್ಮ ಅಮ್ಮರ್ ಲಾಸ್ಟ್ ಒಂದ್ಸಲಿ ಜಾತ್ರೆ ಹೋಗ್ಬಿಟ್ಟಪ್ಪ ಅಂತ ಹುಟ್ಟೂರು ಜಾತ್ರೆ ಹೊಂಟಿದ್ವಿ. ನಾನು ನಮ್ಮ ಅಮ್ಮರಿಂದ ಹುಟ್ಟೂರು ನಡ್ಕೊತವ್ರಿ ನಾ ಗಾಡಿ ತೊಗೊಂಬರ್ತೀನಿ ಅಂತೇಳಿ ಮಾತು ಅಂದಿದ್ದ ತಡ ನೆಕ್ಸ್ಟ್ ಸೆಕೆಂಡ್ ನಮ್ಮ ಅಮ್ಮರ್ ಗಾಡಿ ಒಳಗೆ ಹೋಯ್ತು ಪಾರ್ಕ್ ಮಾಡಿ ಬಂದ್ಬಿಟ್ರು. ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ದೇವ್ರ ನಮಸ್ಕಾರ ಮಾಡ್ಕೋದ್ರೆ ಇಲ್ಲಿ ನಮ್ಮ ತಮ್ಮ ಮೊದಲ ಬಂದು ಪ್ರಸಾದ ಇಸ್ಕೊಳದ್ ಬಿಟ್ಟಿದ್ದ. ಅವನೇ ಒಂದು ಆಡೇಟ ಹೊಡೆದು ಅದ್ರಿಂದ ಪ್ರಸಾದ ಇಸ್ಕೊಂಡು ನಾ ತಿನ್ನಾಟದ್ ಬಿಟ್ಟೆ. ಆ ಪ್ರಸಾದ ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಭಕ್ತಿಯಿಂದ ಶಾಂತಿಯಿಂದ ಸೇವನೆ ಮಾಡಿ ಮತ್ತೆ ಉಂಡಿದ್ ಕೆರಬಿಟ್ಟಿಲ್ರಿ ಎಲ್ಲ ಅದಕ್ಕೆ ಜಾತ್ರೆ ಒಳಗೆ ಎಂಟ್ರಿ ಆಗ್ಬಿಟ್ಟೇವಿ. ಇಲ್ಲಿ ನೋಡಿದ್ರೆ ನಮ್ಮ ಪತ್ಲು ಬಾಯಿ ಮೋಟೋ ಬಾಯಿ ಬಿಟ್ಟು ಬಂದು ಆಡ್ಕೊತ ನಿಂತು ಬಿಟ್ಟಾನ. ಅಲ್ಲಿಂದ ನಾವು ಫುಲ್ ಊರಪ್ಲೆ ಜೋಸ್ಲೆ ದೆವ್ವ ನೋಡೋಟಪ್ಪ ಅಂತೇಳಿ 50 ರೂಪಾಯಿ ಕೊಟ್ಟು ಟಿಕೆಟ್ ತರ್ಸ್ಕೊಂಡು ಹೋದಿವಿ. ಒಳಗಡೆ ಹೊರ ಬರೋಸ್ಲಿ ಇಷ್ಟ ನಾವಂತರೂ ಮನ್ಸಿಟ್ ಅಲ್ಲ ಬಜರ ಆದೇವಪ್ಪ ಅಂತಂದ್ರೆ ಹೇಳ್ತೀನಿ ಬರ್ರಿ ನಿಮ್ಮಲ್ಲಿ. ದೆವ್ವ ನೋಡಿ ಅನ್ಸ್ತೀವಲ್ಲ ಗೊತ್ತಿಲ್ಲ ಆದ್ರೆ ಪರ್ದೆ ತರಬೇಕು ಅಂಟಿ ಬಂದು ಆಕಿನ ನೋಡಿ ಅರ್ಧ ಹಂಚ್ಬಿಟ್ಟೇವ್ ನಾವು. अच्छा है ಮೂರ್ ದವ ನೋಡಕ್ಕೆ ಒಳ ರೋಡ್ ಎದ್ರ ಪತ್ರ ಆದಪ್ಪ ಅಂತಂದ್ರ 50 ರೂಪಾಯಿ ಕೊಟ್ಟು ಬರೇ 3 ದೆವ್ವ ನೋಡಿ ಬಂದೇವಿ. ಅದು ಆದ್ಮೇಲೆ ಲಾಸ್ಟ್ ಒಂದ್ಸಲಿ ಆಟ ಆಡ್ಬೇಕಪ್ಪ ಅಂತೇಳಿ ನಾನು ನಮ್ಮ ಮಾಮ ಹುಟ್ಟರು ನಾಗರ ಪಂಚಮಿ ಜೋಟಾಲಿ ಆಡಿಲ್ಲಪ್ಪ ಅಂತೇಳಿ ಈ ಜೋಟಾಲಿ ಹತ್ತಿದ್ವಿ. ನಾ ಅಂದ್ರೆ ಫುಲ್ ಉರುಪ್ಲೆ 10 ಮಟ್ಟ ಹತ್ತಿದ್ದೆ. ಆಮೇಲೆ ಬಾಯಿಗೆ ಬಂದ್ಬಿಡ್ತು ಯಾಕಪ್ಪ ಅಂತ ಫಸ್ಟ್ ಟೈಮ್ ಆಡಿದ್ದು. ಅದು ಆದ್ಮೇಲೆ ನಮ್ಮ ಮಕ್ಕಳ ನಮ್ಮ ಮಾಮ ನನ್ಕಿ ಮೊದಲ ತೆಳ ಹೋಗಿ ಜಾತ್ರೆ ಒಳಗೆ ಏನೇನು ತಗೋಟಪ್ಪ ಅಂತ ಪ್ಲಾನಿಂಗ್ ಹಾಕಿಬಿಟ್ಟಾರ. ಈಗ ಮತ್ತೆ ಪ್ಲಾನಿಂಗ್ ಹಾಕ್ಯಾರ ಮತ್ತೆ ಸಕ್ಸಸ್ ಮಾಡ್ಬೇಕಲ್ರಿ ಆ ಪ್ಲಾನ್. ಅದಕ್ಕೆ ನಮ್ಮ ದೊಡ್ಡಮ್ಮ ನಮ್ಮ ಮಕ್ಕ ಅಂಗಡಿ ಮುಂದೆ ಅರ್ಧ ತಾಸ ತಿನ್ನ ಬರಲ್ಲ ಹೋಗ್ಯಾರ ಅಲ್ಲೇ ಶಾಪಿಂಗ್ ಮಾಡ್ಕೊತ ನಿಂತಿರ್ತಾರ. ಒಂದು 90 ಅಂಗಡಿ ಸುತ್ತಾಡಿದ್ರು ಒಂದು ಸಾಮಾನು ಇಷ್ಟ ಆಗ್ಲಿಲ್ಲ. ಈ ಅಂಗಡಿ ಒಳಗಾರ ಸಾಮಾನು ಇಷ್ಟ ಆಟಪ್ಪ ಅಂತ ಒಳ ಹೋದ್ರು. ಈ ಅಂಗಡಿ ಒಳಗಡೆ ಸಾಮಾನು ಇಷ್ಟ ಆಗ್ಲಿಲ್ಲ ಹೊರ ಬಂದ್ರು. ಮತ್ತೆ ಇಲ್ಲಿ ನೋಡಿದ್ರೆ ನಮ್ಮ ಮಾಮ ಇದ ಗ್ಯಾಪ್ ನಂದು ವಿಡಿಯೋ ನೋಡ್ಕೊತ ನಿಂತಿದ್ದ. ಅವಾಗ ನಮ್ಮ ಮಕ್ಕ ದೊಡ್ಡಮ್ಮ ಬಂದು ಒಂದು 100 ಅಂಗಡಿ ಅಡ್ಡಾಡಿ ಇವ್ರಿಗೆ ಸಾಮಾನು ಇಷ್ಟ ಆಗ್ಲಾರ ಜಾತ್ರೆ ಏನೋ ಸಾಮಾನು ಸರಿ ಬಂದಿಲ್ಲ. ಎಲ್ಲ ಆಟ ಆಡಿ ಸುಸ್ತಾಯ್ತಲ್ಲ ಅದಕ್ಕೆ ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಐಸ್ ಕ್ರೀಮ್ ತಿಂದೇವಿ. ಅಂದ್ರೆ ಜಾತ್ರೆ ಎಲ್ಲ ಮುಚ್ಚೊಂದ್ ಮನೆ ಬರುವಾಗ ನಾನು ನಮ್ಮ ಫ್ಯಾಮಿಲಿ ಹುಟ್ಟರು ಪಾನಿಪುರಿ ತಿನ್ನ ಬಂದೆ. ಈ ಪಾನಿಪುರಿ ತಿಂದ್ರೆ ನೀವು ಮುಂಜಾನೆ ಬಾತ್ರೂಮ್ ಓಲಿನ ನೋಡ್ರಿ ಎದಪ್ಪ ಅಂತಂದ್ರೆ ಇಲ್ಲಿ ಪಾನಿಪುರಿ ಅಷ್ಟು ಸ್ಪೈಸಿ ಕೊಡ್ತಾರ. ಇಲ್ಲಿ ಏನ್ರ ನೀವು ತಿನ್ನಾಟ ಸುಂಬಳ ಮತ್ತೆ ತಣ್ಣನೇ ರೇಟ್ ಲಾಕ್ ಪೈನಂಬರ. ಅಲ್ಲಿಂದ ವಾಪಸ್ ನಾನು ಮಕ್ಕ ಹೇಳಿದೆ ರಾಗಿ ಮುದ್ದೆ ಮಾಡ್ಕೊಡಪ್ಪ ಅಂತೇಳಿ ನಮ್ಮ ಮಕ್ಕ ಫುಲ್ ಖುಷಿಲ್ಲ ರಾಗಿ ಮುದ್ದೆ ಮಾಡಾತಿದ್ಲು. ಎಲ್ಲ ಈ ರಾಗಿ ಮುದ್ದೆ ಮಾಡತ್ತಪ್ಪ ಅಂತಂದ್ರೆ ಕೈಯ ಭಾಳ ಶಕ್ತಿ ಬೇಕು ನೋಡ್ರಿ. ಯಾಕಂದ್ರೆ ತಿರ್ಗಿಸಿ ಸಾಯುದು. ಅಂದ್ರೆ ಈ ಕಡೆ ಶೇಂಗಾ ಸಾಂಬಾರ ಮತ್ತೆ ಪಲಾವ್ ಮಾಡಿದ್ರು. ಇದೆಲ್ಲ ಊಟ ಮಾಡಿ ನಾವು ಮಕ್ಕೊಂಡೇವಿ. ಇಷ್ಟೆಲ್ಲ ನಾನು ದೇವತ್ತಿಂದ ಡೈಲಿ ಮುಡಿಸ್ತೀನಿ. ಇಂದ ಫಾಲೋ ಮಾಡ್ರಿ, ಸಪೋರ್ಟ್ ಮಾಡ್ರಿ, ಇನ್ಸ್ಟಾಗ್ರಾಮ್ದವರು ಸಪೋರ್ಟ್ ಮಾಡ್ರಿ.